ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ನಿಮಗೆ ಗೊತ್ತು, ಸೊ ಹೆಣ್ಮಕ್ಳಿಗೆ ಮೇಕಪ್ ಅಂದರೆ ನಮಗೆ ಸಿಕ್ಕಾಪಟ್ಟೆ ಇಷ್ಟ. ಸೊ ಮೇಕಪ್ ಮಾಡ್ಕೊಳ್ಳೋದಾಗಿರ್ಬೋದು, ಚೆನ್ನಾಗಿ ಕಾಣಿಸೋದು ಅಂದರೆ ಎಲ್ಲರಿಗೂ ಇಷ್ಟ ಆಗುತ್ತೆ. ಒಂದೊಂದ್ಸರಿ ಏನಾಗ್ಬಿಡುತ್ತೆ ಅಂದರೆ ನಮಗೆ ಟೈಮ್ ಇರಲ್ಲ. ಸೊ ಕ್ವಿಕ್ಕಾಗಿ ನಾವು ಚೆನ್ನಾಗಿ ಕಾಣಿಸ್ಬೇಕು ಅಂತ ಅಂದ್ಕೊಂಡಿರ್ತೀವಿ. ಆವಾಗ ನಾವು ಜಾಸ್ತಿ ಯೂಸ್ ಮಾಡೋದೇನು, ಲಿಪ್ಸ್ಟಿಕ್ಸ್. ಸೊ ಇವತ್ತು ನಾನು ನಿಮಗೊಂದು ಒಳ್ಳೆ ಲಿಪ್ಸ್ಟಿಕ್ಸ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಯಾಕೆಂದರೆ ನನಗೆ ಎಷ್ಟೊಂದು ಜನ ಕೇಳ್ತಾ ಇರ್ತೀರಾ, ರಮ್ಯಾ ನಮಗೆ ಒಂದು ಒಳ್ಳೆ ಲಿಪ್ಸ್ಟಿಕ್ ಹೇಳಿ, ಬಟ್ ತುಂಬ ಟೈಮ್ ಇರಬೇಕು, ನಮಗೆ ಲಾಂಗ್ ಲಾಸ್ಟಿಂಗ್ ಇರಬೇಕು ಅಂತ. ಸೊ ಅಂಥದ್ದೇ ಲಿಪ್ಸ್ಟಿಕ್ಸ್ ಬಗ್ಗೆ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಯಾವುದಪ್ಪ ಲಿಪ್ಸ್ಟಿಕ್ಸ್ ಅಂದರೆ ಲೋರಿಯಲ್ ಪ್ಯಾರಿಸ್ ಇನ್ಫಾಲಿಯಬಲ್ ಮ್ಯಾಟ್ ರೆಸಿಸ್ಟೆನ್ಸ್ ಲಿಪ್ಸ್ಟಿಕ್ಸ್. ಇದನ್ನ ಲೋರಿಯಲ್ ಪ್ಯಾರಿಸ್ ರೀಸೆಂಟ್ ಆಗಿ ಲಾಂಚ್ ಮಾಡಿರೋದು. ತುಂಬಾ ಚೆನ್ನಾಗಿದೆ ಈ ಲಿಪ್ಸ್ಟಿಕ್ಸು. ಫ್ರೆಂಡ್ಸ್, ಲಿಪ್ಸ್ಟಿಕ್ಸ್ ಬಗ್ಗೆ ಹೇಳ್ಬೇಕು ಅಂದರೆ ಲಿಪ್ಸ್ಟಿಕ್ಸ್ ತುಂಬ ಚೆನ್ನಾಗಿದೆ. ನನ್ನ ಹತ್ರನೂ ಕೂಡ ನಾನು 2 ಬ್ಯೂಟಿಫುಲ್ ಶೇಡ್ಸ್ ಇದೆ. ಇದನ್ನು ಸ್ವಾಚ್ ಮಾಡಿ ಕೂಡ ತೋರಿಸ್ತೀನಿ ನಾನು ನಿಮಗೆ ಹೇಗಿದೆ ಅಂತ. ಸೊ ಹಾಗೆ ನಾನು ಅಪ್ಲಿಕೇಶನ್ ಕೂಡ ತೋರಿಸ್ತೀನಿ, ಲಿಪ್ಸ್ ಮೇಲೆ ಹೇಗೆ ಕಾಣಿಸುತ್ತೆ ಅಂತ. ಮತ್ತು ಇದು 16 hours ಕೂಡ ನಿಮಗೆ ತುಂಬ ಚೆನ್ನಾಗಿರುತ್ತೆ, ಏನೂ ಆಗೋದಿಲ್ಲ ಅಂತ ಹೇಳ್ಬೋದು. ನಾನು ಬೆಳಿಗ್ಗೆ ಹಾಕ್ಕೊಂಡು ಸಂಜೆವರೆಗೂ ಹೇಗಿರುತ್ತೆ ಅಂತ ಕೂಡ ಅದನ್ನು ನಾನು ನಿಮಗೆ ಈ ವಿಡಿಯೋಲಿ ತೋರಿಸ್ತೀನಿ. ಮತ್ತು ಪ್ಯಾಕೇಜಿಂಗ್ ಬಗ್ಗೆ ಹೇಳಬೇಕು ಅಂದರೆ ಪ್ಯಾಕೇಜಿಂಗ್ ತುಂಬ ಚೆನ್ನಾಗಿದೆ. ಸೊ ನೀವು ಯಾವುದೇ ಮೇಕಪ್ ಮಾಡಿಕೊಂಡ್ರೆ ನಿಮಗೆ ಎಲ್ಲದಕ್ಕೂ ಸೂಟ್ ಆಗುತ್ತೆ ಅಂತ ಹೇಳ್ಬೋದು. ಅದರಲ್ಲೂ ಇಂಡಿಯನ್ ಸ್ಕಿನ್ ಟೋನ್ಗಂತೂ ಬೆಸ್ಟ್ ಅಂತ ಹೇಳ್ಬೋದು. ಮತ್ತು ಶೇಡ್ಸು ಕೂಡ ಅಷ್ಟೇ, ನಿಮಗೆ ಇದರಲ್ಲಿ ತುಂಬ ಶೇಡ್ಸ್ ಸಿಗುತ್ತೆ. ಕೆಲವ್ರಿಗೆ ನಮಗೆ ರೆಡ್ ಎಲ್ಲ ಇಷ್ಟ ಆಗಲ್ಲ, ನ್ಯೂಡ್ ಇರಬೇಕು, ನಮ್ಮ ಮುಖಕ್ಕೆ ಸೂಟ್ ಆಗಬೇಕು ಅಂತ ಇರುತ್ತೆ. ಆ ಥರದವ್ರಿಗೂ ಕೂಡ ತುಂಬ ನಿಮಗೆ ಒಳ್ಳೊಳ್ಳೆ ಶೇಡ್ಸ್ ಸಿಗುತ್ತೆ ಅಂತ ಹೇಳ್ಬೋದು. ಲಿಪ್ಗೆ ಅಪ್ಲೈ ಮಾಡೋಕ್ಕಿಂತ ಮುಂಚೆ ನಾನು ಹ್ಯಾಂಡ್ ಸ್ವಾಚ್ ಮಾಡಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ. ನಾನು ಇವಾಗ ಶೇಡು 115 ಯೂಸ್ ಮಾಡ್ತಿದ್ದೀನಿ. ಸೊ ನೋಡ್ಬೋದು, ನೋಡಿದ ತಕ್ಷಣ ನಿಮಗೆ ಇಷ್ಟ ಆಗುತ್ತೆ. ಇಂಟೆನ್ಸ್ ಕಲರ್ ಪೇ ಆಫ್ ಜಸ್ಟ್ 1 ಸ್ವೈಪಲ್ಲೇ ಸಿಗುತ್ತೆ. ನಿಮಗೆ ಟ್ರಾನ್ಸ್ಫರ್ ಆಗಲ್ಲ, ಸ್ಮಡ್ಜ್ ಆಗಲ್ಲ ಅಂತಲೇ ಹೇಳ್ಬೋದು. ನಿಮಗೆ ಮತ್ತು ಕಿಸ್ ಪ್ರೂಫ್ ಇದು. 16 hours ಇರುತ್ತೆ, ಲಾಂಗ್ ವೇರ್ ಅಂತಲೇ ಹೇಳ್ಬೋದು. ಹೈಲ್ರಾನಿಕ್ ಆ್ಯಸಿಡ್ ಇದೆ, ತುಂಬ ಚೆನ್ನಾಗಿದೆ ಇದರಿಂದ ಲಿಪ್ಸ್ಟಿಕ್ಸು. ಫ್ರೆಂಡ್ಸ್, ನೋಡ್ಬೋದು ನಾನು ಹಾಕೊಂಡಿದ ತಕ್ಷಣ ನನ್ನ ಲುಕ್ಕೆ ಹೇಗೆ ಚೇಂಜ್ ಆಯಿತು ಅಂತ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ನನಗಂತೂ ತುಂಬ ಇಷ್ಟ ಆಯಿತು. ಹಚ್ಕೋಬೇಕಾದ್ರೂ ಅಷ್ಟೇ ನನಗೆ ಆರಾಮಾಗಿ 1 ಸ್ವೈಪಲ್ಲೇ ಆಗ್ತಾ ಇತ್ತು. ಮತ್ತು ನನಗೆ ತುಂಬ ಚೆನ್ನಾಗಿ ಅನಿಸ್ತಿದೆ. ಒಂದು ಒಳ್ಳೆ ಟೆಕ್ಸ್ಚರ್ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ. ನಾನಿವಾಗ ಬೆಳಗ್ಗೆನೇ ಹಚ್ಚಿದ್ದೀನಿ ಲಿಪ್ಸ್ಟಿಕ್ಕು. ಬನ್ನಿ ಚೆಕ್ ಮಾಡೋಣ. ಮಧ್ಯಾಹ್ನ ನಾನು ಲಂಚ್ ಪ್ರಿಪೇರ್ ಮಾಡಿದೆ. ಈ ಸಮ್ಮರಲ್ಲಿ ತುಂಬ ಸೆಕೆ ಇದೆ. ಸೊ ಅದಾದಮೇಲೂ ಲಿಪ್ಸ್ಟಿಕ್ ಚೆನ್ನಾಗೇ ಇತ್ತು. ನಾನು ಮಧ್ಯ ನೀರು ಕುಡಿತಾ ಇರ್ತೀನಿ. ನೀರು ಕುಡಿದ್ಮೇಲೆ ಬಾಟಲ್ ಕೂಡ ನಾನು ಚೆಕ್ ಮಾಡಿದೆ. ಆವಾಗಲೂ ಕೂಡ ಬಾಟಲ್ಗೆ ಅದು ಟ್ರಾನ್ಸ್ಫರ್ ಆಗಿರಲಿಲ್ಲ. ಈವ್ನಿಂಗು ಆಲ್ಮೋಸ್ಟ್ ಒಂದು 6 ಆಗಿತ್ತು. ನಾನು ಕೆಲಸ ಮಾಡಿಕೊಂಡು 1 ಕಪ್ ಕಾಫಿ ಹಾಗೆ ಎಂಜಾಯ್ ಮಾಡಿದೆ. ಆಮೇಲೆ ಕಾಫಿ ಕಪ್ ನೋಡಿದೆ, ಅಲ್ಲೂ ಕೂಡ ಏನಾಗಿರಲಿಲ್ಲ. ಸೊ ಡಿನ್ನರ್ಗೆ ಹೋದ್ವಿ ನಾವು. ಆವಾಗ ಚೆನ್ನಾಗಿ ತಿಂದೆ. ಅದಾದಮೇಲೂ ಲಿಪ್ಸ್ಟಿಕ್ ಹಾಗೇ ಇತ್ತು. ಮನೆಗೆ ಬಂದು ಮುಖ ತೊಳೆದೆ, ಬಟ್ ಲಿಪ್ಸ್ಟಿಕ್ ತೆಗೆದಿರಲಿಲ್ಲ. ಅಲ್ಲೂ ಕೂಡ ಲಿಪ್ಸ್ಟಿಕ್ ಹಾಗೇ ಇತ್ತು. ಇನ್ಫಾಲಿಯಬಲ್ ಲಿಪ್ಸ್ ದಟ್ ರೆಸಿಸ್ಟ್ ವಾಟರ್. ಫ್ರೆಂಡ್ಸ್, ನೋಡಿದ್ರಲ್ವಾ ಈ ಲಿಪ್ಸ್ಟಿಕ್ಸು ಎಷ್ಟು ಚೆನ್ನಾಗಿದೆ ಅಂತ. ಸೊ ಒಂದ್ಸರಿ ನೀವು ಟ್ರೈ ಮಾಡಿ ನೋಡ್ಬೋದು. ನೀವು ಟ್ರೈ ಮಾಡಿ ನೋಡಿ ಹೇಗನ್ನಿಸ್ತು ಅಂತ ಬಂದು ನಂಗೆ ಮತ್ತೆ ಕಮೆಂಟ್ ಮಾಡಿ ಹೇಳಿ. ಆವಾಗಲೇ ಹೇಳಿದಾಗೆ ನಾನು ಪ್ರೈಸ್ ಇಲ್ಲಿ ಹಾಕಿರ್ತೀನಿ, ನೀವು ನೋಡ್ಬೋದು. ಆ ಲಿಂಕ್ಸು ಫುಲ್ ಡೀಟೇಲ್ಸ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಸೊ ಇವತ್ತಿನ ವೀಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ವೀಡಿಯೋಲಿ ನಾನು ಒಂದು ಒಳ್ಳೆ ಲಿಪ್ಸ್ಟಿಕ್ಸ್ ಬಗ್ಗೆ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ಇದರಿಂದ ಎಷ್ಟೊಂದು ಜನಕ್ಕೆ ಹೆಲ್ಪ್ ಆಗಿದೆ. ಯಾಕೆಂದರೆ ಎಷ್ಟೊಂದು ಜನ ಆಫೀಸ್ಗೆ ಹೋಗ್ತಿರ್ತೀರಾ, ಕಾಲೇಜ್ಗೆ ಹೋಗ್ತಿರ್ತೀರಾ, ಅವ್ರಿಗೆಲ್ಲ ನಮಗೆ ತುಂಬ ಟೈಮ್ವರೆಗೆ ಒಂದು ಒಳ್ಳೆ ಲಿಪ್ಸ್ಟಿಕ್ಸ್ ಬೇಕಂತಿರುತ್ತೆ. ಮತ್ತು ಎಷ್ಟೊಂದು ಜನ ಫಂಕ್ಷನ್ಸ್ಗೆಲ್ಲ ಹೋದಾಗಲೂ ಅಷ್ಟೇ, ಊಟ ಮಾಡಿದ ತಕ್ಷಣ ಕೆಲವೊಂದು ಸರಿ ಹೋಗ್ಬಿಡುತ್ತೆ. ಹೊರಗಡೆ ಹೋದಾಗಲೂ ಅಷ್ಟೇ, ಊಟ ಮಾಡಿದ ತಕ್ಷಣ ಹೋಗ್ಬಿಡುತ್ತೆ. ಸೊ ಅಂಥವ್ರಿಗೆಲ್ಲ ಇದು ಖಂಡಿತ ಹೆಲ್ಪ್ ಆಗುತ್ತೆ. ಸೊ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ನಾನು. ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.